ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ ಈಗ. ನೋಡಿ ಫ್ರೆಂಡ್ಸ್, ಇಲ್ಲೇ ಇದ್ದೀವಿ. ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ ನೋಡಿ. ಇಟ್ಸ್ ವೆರಿ ಮಿಸ್ಟೀರಿಯಸ್. ಮಳೆ ಬೀಳ್ತಾ ಇದೆ, ಈಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಮಳೆಯಲ್ಲಿ ಸಿಗಾಕೊಂಡಿದೀವಿ. ರಿಯಾನ್ ಪಾಪ ಕಾಣ್ತಾ ಇಲ್ಲ. ಬುದ್ಧಿಸಂ ಇತ್ತು. ನಂತರ ಇದು 4ನೇ ಶತಮಾನದಲ್ಲಿ ಕದಂಬ ರಾಜ ಗೊತ್ತಿಲ್ಲ, ಕದಂಬ ರಾಜ. ಇದು ದಕ್ಷ ಬ್ರಹ್ಮ ಅಂತ ನೋಡಿ. ದಕ್ಷ ಬ್ರಹ್ಮ ನೋಡಿ, ಇದು ಶಿವ ಪಾರ್ವತಿ ಚಿತ್ರಾಂಕಿತನ. ಸಫೋಕೇಟಿವ್. ರಾಜರೆಲ್ಲ ಹೆಂಗಿರ್ತಿದ್ರು, ಸ್ವಾಮೀಜಿಗಳು ಹೆಂಗಿರ್ತಿದ್ರು, ಮೀಟಿಂಗ್ ಇದೆಲ್ಲ ಗುಪ್ತ ಸಮಾಚಾರ. ರಾಜರ ಕಾಲದಲ್ಲಿ ಮೀಟಿಂಗ್ ಗುಪ್ತವಾಗಿ ಸಮಾಚಾರ ಮಾಡೋದು. 80 ಫೀಟ್ ಕೆಳಗೆ 5 ನಿಮಿಷ ಮೌನಾಚರಣೆ ಮಾಡಿದ್ವಿ ಇಲ್ಲಿ. ಡ್ರಾಯಿಂಗ್ ಪೇಂಟಿಂಗ್ ಒಬ್ಬ ಸ್ವಾಮೀಜಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಇದು ಗಾರೆ ನೋಡುದು, ಮರಳು, ಇಟ್ಟಿಗೆ, ಸುಣ್ಣ, ಕೋಳಿ. ಹೋಗಪ್ಪ. ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾರಲ್ಲ, ಎತ್ಕೊಂಡಿ ಅಜ್ಜಿ ಇಲ್ಲ ಬಂದ್ವಿ. ಅಲ್ಲೆಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಚೆನ್ನಾಗಿದೆ. ಗುಹೆ ನೋಡಕ್ ಹೋಗ್ತಿದೀವಿ, ಬನ್ನಿ. 7 ಮೆಟ್ಲಿದೆ. 7 ಮೆಟ್ಲು ಒಂದೇ ಇರ್ತದೆ, ಚಿಕ್ಕ ದೊಡ್ಡ ನೋಡಿ. ಶತ್ರು ಬಂದ್ರೆ ಜಾರಿ ಸ್ಕಿಡ್ಡಾಗಿ ಬೀಳಿ ಅಂತ ಬಿದ್ದ ಸೌಂಡ್ ಬರುತ್ತೆ. ಈಗ ಹೋಗ್ತಾ ಇದೀವಿ, ಚಂದ್ರವಳ್ಳಿಗೆ ಹೋಗ್ತಾ ಇದೀವಿ ಗೈಸ್. ಈಗ ಸಾರಕ್ಕೆ ಎಲ್ಲ ತಿಂಡಿ ಎಲ್ಲ ತಿಂದಿದ್ದೀವಿ. ಈಗ ಚಂದ್ರವಳ್ಳಿಗೆ ಹೋಗ್ತಾ ಇದೀವಿ. ಈಗ 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಈಗ ಹೋಗ್ಬಿಟ್ಟು ಈಗ ನಮ್ಮ ಫ್ರೆಂಡ್ಸ್ ಮನು In 200 meters, turn left onto Chandravali Road. ಈಗ ಹೋಗ್ಬಿಟ್ಟು ಮಾಡ್ತೀನಿ ನೋಡಿ ಗೈಸ್. ದುರ್ಗಾ ನಮ್ ಸ್ವರ್ಗ ಅಂತಾರಲ್ಲ ಗೈಸ್. ಈಗ ಚಂದ್ರವಳ್ಳಿ ಕೆರೆಗೆ ಬಂದಿದೀವಿ. ಎಲ್ಲ ನೋಡ್ಕೊಂಡ್ ಬಂದಿದೀವಿ. ಗುಹೆಗೂ ಬಂದಿದ್ವಿ. ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಈಗ ಇದು ಬಂದ್ಬಿಟ್ಟು ಚಂದ್ರವಳ್ಳಿ ಕೆರೆ ಅಂತ ರೀಚ್ ಆಗಿದ್ದೀವಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಗೈಸ್. ನೋಡಿ ಗೈಸ್, ಚಂದ್ರವಳ್ಳಿಗೆ ಬಂದಿದ್ದೀವಿ. ಇವಾಗಿನ ಬಂದ್ವಿ, ಎಲ್ಲರೂ ಜೊತೆಗೆ ಬಂದಿದ್ದೀವಿ. ಇದೇ ನಮ್ಮ ಚಂದ್ರವಳ್ಳಿ. ನೋಡಿ ಫಾಲ್ಸ್, ಸಣ್ಣ ಫಾಲ್ಸ್ ಅಂತ ಬರ್ತಿದೆ. ಅದು ಗುಡ್ಡದ ಮೇಲಿಂದ ನೀರೆಲ್ಲ ಕೆಳಗೆ ಬರ್ತಾ ಇದೆ. ಅಲ್ಲಿ ಕಾಣಿಸುತ್ತೆ ನೋಡಿ. ಬಂದ್ವಿ, ಅಲ್ಲೆಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಚೆನ್ನಾಗಿದೆ. ಗುಹೆ ನೋಡಕ್ ಹೋಗ್ತಿದೀವಿ, ಬನ್ನಿ. ವಾತಾವರಣ ನೋಡಿ ಗೈಸ್, ಒಳ್ಳೆ ಸೀನ್ರಿ ಇದು. ಇಟ್ಸ್ ವೆರಿ ಬ್ಯೂಟಿಫುಲ್ ಗೈಸ್. ಈಗ ಹೋಗ್ತಾ ಇದೀವಿ ನೋಡಿ. ಎಂತ ಒಳ್ಳೆ ಟ್ರಕ್ಕಿಂಗ್ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಈಗ ಯಾವ್ದೋ ಕಾಡಲ್ಲಿ ಹೋಗ್ತಾ ಇದೀವಿ. ಈಗ ಮುಂದೆ ನೋಡಿ ಮಳೆ ಬೀಳ್ತಾ ಇದೆ, ಈಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಮಳೆಯಲ್ಲಿ ಸಿಗಾಕೊಂಡಿದೀವಿ. ರಿಯಾನ್ ಪಾಪ ಕಾಣ್ತಾ ಇಲ್ಲ. ಏನೇನೋ ಸರ್ಕಸ್ ಮಾಡ್ತಿದ್ದೆ. ನೀನ್ ಯಾಕೆ ಗೋಲ್ಮಾಲ್ ಫಿಲಮ್ ಅಲ್ಲಿ ಅಜ್ಜಿ ಇರ್ತಾಳಲ್ಲ ಹಂಗಿದ್ಯಾ? ಅಜ್ಜಿ ಅಂತ ಸ್ವಲ್ಪ ಕಡಿಮೆ ಆಯ್ತು. ಈಗ ಬನ್ನಿ 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 ಓಡೋಗಣ. ಬನ್ನಿ ಅಂದ್ರೆ ಮೊನ್ನೆ ಎತ್ಕೊಳಪ್ಪ ಜೀವನಿಗೆ ಒಂದು ಫೋಟೋ ಅಲ್ಲಿ ತನಕ. ಎತ್ಕೊಂತೀನ ಅವನಿಗೆ, ಎತ್ಕೊಂಡು ಹೋಗ್ತೀಯ ಅವನಿಗೆ ಅಲ್ಲಿ ತನಕ. ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾರಲ್ಲ, ಎತ್ಕೊಂವನಿಗೆ ಅಜ್ಜಿ ಇಲ್ಲ. ನನಗೆ ಅಜ್ಜಿ ಇದ್ದಿದ್ದು ನಾನು ಭಾಳ 60 kg. ಫೀಲ್ ಬರುತ್ತೆ, ಅವಾಗ ಫೀಲ್ ಬರುತ್ತೆ. ಅವಾಗ ಬಾಡಿ ನಾನು ಬಂದಿದೆ ಅಂತ ಗೊತ್ತಾಗುತ್ತೆ. ನಂದಿ ಕೂಚಿರುತ್ತೆ ಶಾಂತ ರೀತಿಯಲ್ಲಿ. ಗುಹೆ ಒಳಗೆ ಬರುತ್ತೆ ಶಾಂತ ರೀತಿ ಬರುತ್ತೆ. ನಂದಿ ದ್ವಾರ. ಅದೇ ಊಟ ಎಲ್ಲ ನಾವು 7 ಮೆಟ್ಲಿದೆ. 7 ಮೆಟ್ಲು ಒಂದೇ ಇರ್ತದೆ, ಚಿಕ್ಕ ದೊಡ್ಡ ನೋಡಿ. ಶತ್ರು ಬಂದ್ರೆ ಜಾರಿ ಸ್ಕಿಡ್ಡಾಗಿ ಬೀಳಿ ಅಂತ ಬಿದ್ದ ಸೌಂಡ್ ಬರುತ್ತೆ. ಬುದ್ಧಿಸಂ ಇತ್ತು. ನಂತರ ಇದು 4ನೇ ಶತಮಾನದಲ್ಲಿ ಕದಂಬ ರಾಜ ಗೊತ್ತಿಲ್ಲ, ಕದಂಬ ರಾಜ ಮೈರವರ್ಮನ್ ಕಾಲದಲ್ಲಿ ಈ ಕೆರೆ ಮತ್ತು ಗುಹೆ ನಿರ್ಮಾಣ ಆಯಿತು. ನಂತರ 16ನೇ ಶತಮಾನದಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ಅಂಕಲಿಗೆ ದೂರ ಬರುತ್ತೆ. ಒಬ್ಬ ಸ್ವಾಮೀಜಿ ಹೆಸರು ಪರದೇಶಪ್ಪ ಅಂತ ಹೇಳಿ ಅವ್ರು ಬಂದು ತಪಸ್ಸಿನ ಜಾಗದ ಅಂಕಲಿ ಮಾಡೋದು ಅಂತ ಬರ್ತಾರೆ. ಇದು ಬಂದ ತಕ್ಷಣ ಸ್ಕೂಲ್ ಮೀಟಿಂಗ್ ಸೇರಿ 70 ಸ್ವಾಮಿ ತಪಸ್ ಮಾಡೋದು, ಧ್ಯಾನ ಮಾಡೋದು, ಮೀಟಿಂಗ್ ಮಾಡೋದು, ಸ್ನಾನ ಮಾಡೋದನ್ನ ಬರುತ್ತೆ. ಒಂದು ಗ್ರೂಪ್ 4 ಜನ. ಶತ್ರು ಹೋದಷ್ಟು 4 ಜನಕ್ಕೆ ಗೊತ್ತಾಗಲ್ಲ. ತಕ್ಷಣ ಗುರುಕುಲ ಸ್ಕೂಲ್ ಹೋಗಿ ಗುರುಕುಲ ಸ್ಕೂಲ್ ಗುರುಕುಲ ಇದೆಲ್ಲ ಇತಿಹಾಸ 1000 ಇತಿಹಾಸ 1800 ವರ್ಷ ಆಯ್ತು. ಚಂದ್ರವಳ್ಳಿ ಕಲ್ಲಿಗೆ ಇದು ಚಂದ್ರಹಾಸ ಅಂತ ಚಂದ್ರವಳ್ಳಿ ಇದು ಗಣೇಶನ ಬಾಗಿಲು. ಮೊದಲ ಬಾರಿ ಗಣೇಶನ ಬಾಗಿಲು ಹಲವಾರು ಕೆಲಸ ಮಾಡ್ತಿದ್ರು. ಇದು ಪೂರ್ಣ ಕೆಲಸ ಸುಸ್ವಾಗತ ಮಾಡಿ ವೆಲ್ಕಮ್ ಎಜುಕೇಶನ್.
ಇಲ್ಲಿಂದಾನೆ ಎಂಟ್ರಿ ಐತೆ. ಬನ್ನಿ ಸರಿ ಎತ್ಕೊಂಡು. ಇದು ಗಜದ್ವಾರ ನೋಡಿ, ಎಲಿಫೆಂಟ್ ಗಜದ್ವಾರದ ಬಾಗಿಲು. ಎರಡು ಕಡೆ ಆನೆಗಳು ಕಾಣ್ತಾ, ಗಜದ್ವಾರದ ಬಾಗಿಲು. ಶಿವಲಿಂಗ ಕಾಣುತ್ತೆ, ಅವ್ರು ಶಿವನ ಜಪ ತಪ ಮಾಡ್ತಾ ಕೂತ್ಕೊಳ್ತಾ ಇದ್ರು. ಹಾಗೆ ಬೆಳಕಿನ ವ್ಯವಸ್ಥೆ ಇದೆ. ಇದು ಗದಿಗೆ ಟೇಬಲ್ ಟೀಪಾಯ್, ಗದಿಗೆ ಕೂತ್ಕೊಂಡು ಟೇಬಲ್ ಬುಕ್ಸ್ ಇಟ್ಕೊಂಡು ಬುಕ್ಸ್ ಸ್ಟ್ಯಾಂಡು ನೋಡಿ. ಈಗ 4 1 2 ಇನ್ಸ್ಟಾಗ್ರಾಮ್ ಸ್ವಲ್ಪ 3 4 1 2 4 ಬರ್ತೀವಿ. ಪ್ರತಿಯೊಂದು 4 ಬರ್ತಾರೆ. ಪಕ್ಕದಲ್ಲಿ ಸ್ನಾನ ಡ್ರಾಯಿಂಗ್ ಪೇಂಟಿಂಗ್ ಕಾಣ್ತಾರೆ. ಒಬ್ಬ ಸ್ವಾಮೀಜಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಇದು ಗಾರೆಯಿಂದ ಮಾಡೋದು, ಮರಳು ಇಟ್ಟಿಗೆ ಸುಣ್ಣ ಕೋಳಿ ಮೊಟ್ಟೆ ಅಂಟ್ಬಿಡ್ತೀವಿ ಒಳಗಿನ ಚಂದ ಬಿಟ್ಟು ಗಾರೆಯಿಂದ ಮಾಡಿರ್ತಾರೆ. ಈಗ ಸ್ಟ್ರೈಟ್ ಆಗ್ಬಿಟ್ರೆ ಸೀದಾ ನಾವು ಗೇಟಿಗೆ ಹೋಗ್ತೀವಿ, ಬಂದ್ವಲ್ಲ ಅಲ್ಲಿ ಹೋಗ್ತೀವಿ. ಈಗ ಸ್ಟ್ರೈಟ್ ಆದರೆ ಸೀದಾ ಚಂದ್ರವಳ್ಳಿ ಕೆರೆ ಅಲ್ಲಿ ಹೋದಾರೆ. ಅದನ್ನ ಗ್ರಿಲ್ ಹಾಕಿ ನೈಟ್ ಎಲ್ಲ ಕರಡಿ ಚಿರತೆ ಹೋದಂತ ಸೇಫ್ಟಿ ಮುಚ್ಚಿದ್ದಾರೆ. ಇದ್ರ ಬ್ಯಾಕ್ ಸೈಡ್ ಗದ್ಗೆ ಹಿಂಭಾಗ ನಾವು ಬಂದಲ್ಲ, 9 ಮೀಟರ್ ಬಂದಲ್ಲ, ಅಲ್ಲಿಂದ ಬಂದು ಅಲ್ಲಿಂದ ಬಂದು ಅಲ್ಲಿ ಹೋದ್ವಿ, ಅಲ್ಲಿ ಹೋದ್ವಿ. ಮತ್ತೆ ಇಲ್ಲಿ ಬಂದ್ವಿ. ಇಲ್ಲೇ ದಾರಿ ಇದೆ, ರೋಡ್ ಹೊಡಿತೈತೆ ಬಂದವ್ರು. ಹಿಂಗೋರೆ ಎಂಟ್ರೆನ್ಸ್ ದಾರಿ, ಹಿಂಗೋರೆ ಸ್ನಾನದ ಮನೆ. ಗಾಳಿ ಕೂತ್ಕೊಳ್ಳಿ, ಇದು ಚೇರ್ ಅಲ್ಲ, ಸ್ಲೀಪಿಂಗ್ ಚೇರ್. ಜಾಗನೆಲ್ಲ ಹೆಂಗೆ ಕೂತ್ಕೊಂಡು ಒಬ್ಬರೇ ಒಂದು ಗಾಳಿ ಇದು ಸಿಂಹಾಸನ ಅಂತ. ಇದು ಸಿಂಹಾಸನ ಪಲ್ಲಕ್ಕಿ, ಸ್ವಾಮಿಗಳು ಯೋಗಾಸನ ಮಾಡೋ ಜಾಗ. ಇದು ಸಿಂಹಾಸನ ಗೊತ್ತಿತ್ರ? ಸ್ವಾಮಿ ಅಂದ್ರೆ ರಾಜ್ರ ಅದು ಸ್ಲೀಪಿಂಗ್ ಚೇರು, ಅದು ಸಿಂಹಾಸನ. ಸಾವತ್ತ ತಪಸ್ಸು ಅಂತ ಚೇರು ಅಂತ. ಇದು ದಕ್ಷ ಬ್ರಹ್ಮ ಅಂತ ನೋಡಿ, ದಕ್ಷ ಬ್ರಹ್ಮ ಅನ್ನೋದು ಇದು ಶಿವ ಪಾರ್ವತಿ ಚಿತ್ರಾಂಕಿತನ ಅಲಂಕಾರವಾಗಿ ತಪಸ್ಸುಗಳ ಜಗಳು ಹಿಂದೆ ಪ್ರಭಾವಳಿಂದ ಮಾಡ್ತಾರೆ ದೇವರಿಂದ. ಪೇಂಟಿಂಗ್ ಕಾಣಿದ್ರ ಫ್ಲವರ್ಸ್ ಡಿಸೈನ್ಸು. ಇದು ದಕ್ಷ ಬ್ರಹ್ಮ ಅಂತ ಶಿವ ಪಾರ್ವತಿ ಚಿತ್ರಾಂಕಿತನ ಅಲಂಕಾರ ಮಾಡಿ ತಪಸ್ಸು ಮಾಡೋ ಜಾಗಗಳು ಇಲ್ಲ ಪ್ರಭಾವಳಿ ಅಂತ ಮಾಡ್ತಾರೆ ದೇವರಿಂದ. ಪ್ರಭಾವಳಿ ಇದು ಸಿಂಹದ್ವಾರ. ಸ್ಟ್ರೈಟ್ ಆಗ್ಬಿಟ್ರೆ ನಾವು ಸೀದಾ ಗೇಟ್ ಅಲ್ಲಿ 9 ಮೆಟ್ಲು ಇತ್ತಲ್ಲ, ಇದು ಸಿಂಹದ್ವಾರ, ಇದು ಮಕ್ಕಳದ್ವಾರ. ನಾವು ಇಲ್ಲಿ ಇಳಿದ್ಬಿಟ್ಟು ಇಲ್ಲಿ ಬರ್ತೀವಿ. ಇಲ್ಲಿ ಮೀಟಿಂಗ್ ಅಲ್ಲ, ಗುಪ್ತ ಸಮಾಚಾರ ಕತ್ಲೂರು ರೂಮ್ ಅದು. ಅಲ್ಲಿ ಇಲ್ಲಿಗೆ ಬರ್ತೀವಿ, ಇಲ್ಲಿಗೆ ಬರ್ತೀವಿ. ಅದಕ್ಕೆ ಅಪ್ಪ ಜಾಸ್ತಿ ಉದ್ದ ಆಗಬಾರ್ದು. ಹೋಗಪ್ಪ. ಜೀವನ್ ಈಗ ಅಲ್ಲಿ 2 ಹಂಗೆ ಬಾ. ಫೋನ್ ಕೊಡಿ. ಗೈಸ್ ಎಷ್ಟು ಕಷ್ಟ ಇದೆ ಗೈಸ್ ಇದು. ಅಪ್ಪ ಇಲ್ಲಿಂದ ಆರಾಮಾಗಿ ಬರ್ಬೋದು, ಸ್ವಲ್ಪ ಎಲ್ಲ ಬೇಕು ಅಷ್ಟೇ. ಫೋನ್ ಖಂಡಿತ ಕೂತೈತೋ. ಮುಂದೆ ನಡೀರಪ್ಪ. ನೋಡಿ ಫ್ರೆಂಡ್ಸ್, ಇಲ್ಲೇ ಇದೀವಿ. ಎಷ್ಟು ಕಷ್ಟ ಪಟ್ಟು ಬಂದಿದ್ದೀವಿ ನೋಡಿ. ಸುಸ್ತಾಯ್ತು ಗೈಸ್. ಇಟ್ಸ್ ವೆರಿ ಮಿಸ್ಟೀರಿಯಸ್ ಅಂಡ್ ಸಫೋಕೇಟಿವ್. ರಾಜರೆಲ್ಲ ಹೆಂಗಿರ್ತಿದ್ರು, ಸ್ವಾಮೀಜಿಗಳು ಹೆಂಗಿರ್ತಿದ್ರು ಮೀಟಿಂಗ್ ಇದೆಲ್ಲ ಗುಪ್ತ ಸಮಾಚಾರ. ಆದ್ರೂ ಕಾಲದಲ್ಲಿ ಮೀಟಿಂಗ್ ಗುಪ್ತವಾಗಿ ಸಮಾಚಾರ ಮಾಡೋದು. 80 ಫೀಟ್ ಕೆಳಗಿದ್ದೀವಿ. ಶತ್ರು ಯಾರ ಶತ್ರು ಒಳಗೆ ಬಂದಾಗ
ಅಲ್ಲಿ ದೀಪ ಇದೆಲ್ಲ ಲೈಟ್ ಆಫ್ ಫುಲ್ ಕತ್ಲೆ. ಒಂದು ಸೆಕೆಂಡ್ ಆಫ್ ಮಾಡಿ, ಇಲ್ಲ ಫುಲ್ ವಿಡಿಯೋ ಮಾಡಿ. ಆಫ್ ಮಾಡೋದು ಇದು ಒಂದೇ ಗಂಟೆ ಇಷ್ಟರಲ್ಲಿ ಮೀಟಿಂಗ್ ಮಾಡೋಕ್ಕಾಗಿದೆ. ಸ್ಲಿಪ್ಪರ್ ಇದೆ ನೋಡ್ಕೊಂಡ್ ಬನ್ನಿ. ಏ ಜೀವನ್ ಮುಂದೆ ಬಾ ನೀನು. ಏ ಜೀವನ್ ಹುಷಾರ ಬಾ. ಲೆಫ್ಟ್ ಲೆಗ್ ಇಟ್ವಲ್ಲ, ಅದ್ರ ಲೆಫ್ಟ್ ಲೆಗ್ ಸಿಗುತ್ತೆ. ಅದು ಲಾಕರ್ ಲಾಕರ್ ಚಿನ್ನ ಬೆಳ್ಳಿ ಲಾಕರ್ ಮೇಲ್ಗಡೆ ಲಾಕರ್ ಅದ್ರೊಳಗೆ ಕಾಣಿಸಲ್ವಾ ಏನಿದೆ ಅಂತ? ಈಗೆಲ್ಲ ಖಾಲಿ. ಬಟ್ ಖಾಲಿ ಹೆಂಗಿದೆ ಅಂತ ನೋಡ್ಬೇಕು. ಅಲ್ಲ ಲಾಕ್ ಹೆಂಗ್ ಮಾಡ್ತಿದ್ರು ಅಂತ. ಲಾಕರ್ ಹೋಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಭಾರಿ. ಬಂದು ಇಲ್ಲಿ 1,00,000 90,000 ಅಂತ ನಾವು ಇವಾಗ 1.5 ಲಕ್ಷ ಮಾಡೋದು. ಗೌರ್ಮೆಂಟ್ ಜಾಸ್ತಿ ಮಾಡೋದು 1 ಲಕ್ಷ ಮಾಡಿರ್ತಾರೆ. 17 ರಿಟರ್ನ್ ಬರ್ತಾರ. ಸ್ಕಾಲರ್ಶಿಪ್ ಬಂದ್ರೆ ಬರುತ್ತೆ, ವಾಪಸ್ ಬರುತ್ತೆ ದುಡ್ಡು. ಒಂದು 20,000 ಬರುತ್ತೆ ಅಷ್ಟೇ. ಒಬ್ರಿಗೆ 60,000 ಬರುತ್ತೆ. ದುಡ್ಡಿರಲ್ಲ ಸರ್ಕಾರ ದುಡ್ಡು ಜಾಸ್ತಿ. SC ಬರುತ್ತೆ. ಫೈನಲ್ ಇಯರ್ ಸಫೋಕೇಶನ್ ಆಗ್ತಿತ್ತಲ್ಲ. ಸ್ವಾಮಿ ದೇವಸ್ಥಾನ ಸರಿ ನಾನು ಮಾಡ್ತೀನಿ, ಹೋಗಿ ನೀನು. ಎಲ್ಲ ಕೈ ಮುಗಿದು ಬನ್ನಿ. ನಡಿ ಬರ್ತೀನಿ. ಎಲ್ಲ ಸಬ್ಸ್ಕ್ರೈಬರ್ಸ್ ಪಾಸ್ ಆಗಿದ್ದೀವಿ. ಮಾಡಿದ ನಾವು ಸಬ್ಸ್ಕ್ರೈಬರ್ಸ್. ಇದು ಪಂಚಲಿಂಗೇಶ್ವರ ಅಂತೇಳಿ ಪಾಂಡವರು ಧರ್ಮರಾಯ ಭೀಮ ಪ್ರತಿಷ್ಠೆ ಮಾಡಿ ಎಲ್ಲ ಸಿಕ್ಕಿರೋ ಕೆರೆಯೊಳಗೆ ಮಲಗಿಂಗ ಶಾಸನ ಐತಿ. ಶಾಸನ ಬಯಸಲ ಶಾಸನ सब सही ये जाता हो शाड़ा पर नो कनेक्शन का ಆಮೇಲೆ ಪದಿದಾಸ್ ಹೋಗೋಣ. ಬರೀ ಇದೇ ಕೈ ಮಾಡ್ಬಿಡ್ರಲ್ಲಿ. ಅಲ್ಲಿ ಇದು ನೋಡು ಹೊರಗಡೆ ಸೀನಡಿ ಹೊರಗಡೆ. ನಾನು ವ್ಯೂಸಿಗೋಸ್ಕರ ಈ ವಿಡಿಯೋ ಹಾಕಿದೆ. ಗೈಸ್ ಈಗ ಚಂದ್ರವಳ್ಳಿ ಕೆರೆಗೆ ಬಂದಿದೀವಿ, ಎಲ್ಲ ನೋಡ್ಕೊಂಡ್ ಬಂದಿದೀವಿ, ಗುಹೆಗೂ ಬಂದಿದ್ವಿ, ತುಂಬಾ ಮಿಸ್ಟೀರಿಯಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಗುಹೆ ಎಲ್ಲ ನೋಡ್ಕೊಂಡ್ ಬಂದಿದೀವಿ. ಮಸ್ಟ್ ವಿಸಿಟ್ ಪ್ಲೇಸ್. ಗೈಡಿಗೆ 200 ರೂಪಾಯಿ ಕೊಟ್ಟಿದೀವಿ. ಗೋವಾ ಎಲ್ಲ ಹೋಗಿದ್ವಿ, ಇಷ್ಟ ಚೆನ್ನಾಗಿರೋ ಪ್ಲೇಸ್ ನ ನೋಡಿದ್ದಿಲ್ಲ. ನಾವು ಗೋವಾ ಹೋಗಿದೀವಿ, ಅಲ್ಲಿ ಇಲ್ಲಿ ಹೋಗಿದೀವಿ, ಬಟ್ ಈ ಪ್ಲೇಸ್ ಮಾತ್ರ ಮಸ್ಟ್ ವಿಸಿಟ್. ಎಲ್ಲಿ ದಾವಣಗೆರೆ ಹತ್ರ ಇದ್ರೆ ಬಂದ್ಬಿಡಿ, ಸೂಪರ್ ಪ್ಲೇಸ್. ಕಮ್ ಲೆಟ್ಸ್ ವಿಸಿಟ್ ಅನದರ್ ಪ್ಲೇಸ್.